RRB NTPC ಎಕ್ಸಾಮು ಮತ್ತು ನೆಕ್ಸ್ಟ್ ಬರ್ತಕ್ಕಂಥ SSC CGL ಆಗಿರ್ಬೋದು, CHSL, ರೈಲ್ವೇಸು ಗ್ರೂಪ್ ಡಿ ಎಕ್ಸಾಮ್ ಇದೆ. ನೆಕ್ಸ್ಟು ಹೊಸ ನೋಟಿಫಿಕೇಷನಲ್ಲಿ ಇನ್ನೂ ಕೂಡ 6,000 ಹುದ್ದೆಗಳಿಗೆ ನೇಮಕಾತಿ ಆಗೋದಿದೆ. ಮತ್ತು ಬ್ಯಾಂಕಿಂಗ್ ಪ್ರೊಬೇಷನರಿ ಆಫೀಸರ್ ನೋಟಿಫಿಕೇಷನ್ ಆಗಿದೆ. ಹೀಗೆ ಹಲವಾರು ರೀತಿಯಲ್ಲಿ ನೋಟಿಫಿಕೇಷನ್ ನಮಗೆ ಕೇಂದ್ರ ಸರ್ಕಾರದಿಂದ ಕರಿತಾ ಇದ್ದಾರೆ. ಕೇಂದ್ರ ಸರ್ಕಾರದ ಹಲವಾರು ನೇಮಕಾತಿಗಳು ಆಗ್ತಾ ಇದ್ದಾವೆ. ಹಾಗಾಗಿ ನಮಗೆ GK ಪಾರ್ಟ್ ಅಂತ ಬಂದಾಗ, ಜನರಲ್ ನಾಲೆಜ್ ಅಂತ ಪಾರ್ಟ್ ಬಂದಾಗ, ಈ GK ಪಾರ್ಟ್ ಅಂತ ಬಂದಾಗ ನಮಗೆ ಮುಖ್ಯ ಇಂಪಾರ್ಟೆಂಟ್ ಅಂತಂದರೆ 25 ಕ್ವಶನ್ಸ್ ಕೇಳ್ತಾನೆ ಯಾವುದೇ ಒಂದು ಎಕ್ಸಾಮಲ್ಲಿ. ಈಗ SSC ಆಗಿರ್ಬೋದು, RRB ಆಗಿರ್ಬೋದು, ವೇರಿಯೇಷನ್ ಆಗುತ್ತೆ. 25, 30 ಈ ರೀತಿಯಾಗಿ ವೇರಿಯೇಷನ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಹೇಳ್ತಿರೋದೇನಂತಂದರೆ, ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾವು ತೆಗೆದುಕೊಂಡಾಗ 2011 ನಮಗೆ ಜನಗಣತಿ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಅದಾದಮೇಲೆ ನಮಗೆ ಜನಗಣತಿ ಆಗಿಲ್ಲ. ಹಾಗಾಗಿ ಈ ಒಂದು 2011 ಜನಗಣತಿನ ನಾವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಯಾಕೆ ಅಂತಂದರೆ ಎಲ್ಲ ಎಕ್ಸಾಮಲ್ಲೂ ಕೂಡ 2ರಿಂದ 3 ಕ್ವಶನ್ಸ್ ಇದ್ದೇ ಇರುತ್ತೆ. 2ರಿಂದ 3 ಕ್ವಶನ್ ಅಂದರೆ 6 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. 1 ಕ್ವಶನ್ಗೆ 2 ಮಾರ್ಕ್ಸ್ ಇರೋದ್ರಿಂದ 2ರಿಂದ 3 ಕ್ವಶನ್ ಅಂದರೆ 6ರಿಂದ 8 ಮಾರ್ಕ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನಮಗೆ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಜನಗಣತಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ನೆಕ್ಸ್ಟ್ ನಾವು ನೋಡೋದಾದರೆ, ಈ ಒಂದು 2011 ಸೆನ್ಸಸ್ ಏನಿದೆಯಲ್ಲ, ಈ ಒಂದು ಸೆನ್ಸಸ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಯಾವ ರೀತಿಯಾದಂಥ ಒಂದು ಕ್ವಶನ್ ಫ್ರೇಮ್ ಆಗುತ್ತೆ, ಯಾವ್ಯಾವ ರೀತಿಯಾಗಿ ಇರ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾನೆ ಅನ್ನೋದು ತುಂಬ ಮುಖ್ಯ. ಹಾಗಾಗಿ 8 ಮಾರ್ಕ್ಸ್ ಈಸಿಯಾಗಿ ನೀವು 8 ಮಾರ್ಕ್ಸ್ನ ತೆಗೆದುಕೊಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ನೋಟ್ಸ್ ಮಾಡ್ಕೊಳ್ಳೋ ಹಾಗಿದ್ದರೆ ನಿಮ್ಮ ಹತ್ರ, ಯಾಕೆಂದರೆ ಒಂದು ವೇಳೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು 2011 ಸೆನ್ಸಸ್ ಅಂತ ಸರ್ಚ್ ಮಾಡಿದ್ರೆ ತುಂಬ ಡಾಟಾ ಬರುತ್ತೆ. ಸೊ ಅದನ್ನು ಸಿಂಪ್ಲಿಫೈ ಮಾಡಿ ನಾನು ಈ ಒಂದು PDF ಅಲ್ಲಿ ನಿಮಗೆ ಕನ್ನಡದಲ್ಲಿ ನೆಕ್ಸ್ಟ್ MTS ಎಕ್ಸಾಮ್ ಬರುತ್ತೆ, GD ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ಬೇರೆ ಬೇರೆ ಎಕ್ಸಾಮ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಸೆನ್ಸಸ್ ತುಂಬ ಇಂಪಾರ್ಟೆಂಟ್. ಸೆನ್ಸಸ್ ಮೇಲೆ ಏನೆಲ್ಲ ಕೇಳ್ಬೋದು ಅಂತ ನಾವು ನೋಡಿದ್ವಿ. ಹೈಯೆಸ್ಟ್ ಲಿಟ್ರೇಸಿ ರೇಟ್ ಹೊಂದಿರತಕ್ಕಂಥ ಸ್ಟೇಟ್ ಯಾವುದು ಅಂತ ಕೇಳ್ಬೋದು. ತುಂಬ ಸಲ ಕೇಳಿದ್ದಾನೆ, ಹಾಗಾಗಿ ಫಸ್ಟ್ ಹೆಡ್ಲೈನ್ಸಲ್ಲಿ ಇದೆ. ಸೊ ಕೇರಳ ಭಾರತದ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ಒಂದು ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂಥ ರಾಜ್ಯ ಆಗಿ ಹೊರಹೊಮ್ಮಿದೆ. ಯಾವುದು? ಕೇರಳ. ಇಂಡಿಯಾದಲ್ಲಿ ಫಸ್ಟ್ ಕಂಪ್ಲೀಟಾಗಿ ಸೆನ್ಸಸ್ ನಡೆದಿದ್ದು ಯಾವಾಗ ಅಂದರೆ, ಸಂಪೂರ್ಣವಾಗಿ ಭಾರತದಲ್ಲಿ ಒಂದು ಸೆನ್ಸಸ್ ಅಂದರೆ ಒಂದು ಗಣತಿ ನಡೆದಿದ್ದು ಯಾವಾಗ ಅಂದರೆ 1881ರಲ್ಲಿ ಒಂದು ಜನಗಣತಿನ ನಡೆಯುತ್ತೆ ನಮ್ಮ ದೇಶದಲ್ಲಿ. ಅದಕ್ಕಿಂತ ಮುಂಚೆ ಕೂಡ ಜನಗಣತಿ ನಡೆಯುತ್ತೆ, ಆದರೆ ಅದು ಕೇವಲ ಒಂದು ಪ್ರಾಂತ್ಯದಲ್ಲಿ ಮಾತ್ರ ನಡೆದಿರುತ್ತೆ. ಅದು ಯಾವುದಂತಲೂ ಕೂಡ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ಕಂಪ್ಲೀಟ್ ಸೆನ್ಸಸ್ ನಡೆದಾಗ ನಮ್ಮ ಒಂದು ದೇಶದ ವೈಸರಾಯ್ ಯಾರಿದೆ ಅಂದರೆ ಲಾರ್ಡ್ ರಿಪ್ಪನ್ ಅಂತಕ್ಕಂಥವ್ರು, ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತಲೂ ಕೂಡ ಇವ್ರನ್ನ ನಾವು ಕರಿತೀವಿ. ಇವರು ನಮ್ಮ ದೇಶದ ವೈಸರಾಯ್ ಆಗಿರ್ತಾರೆ ಅವಾಗ. ಮತ್ತು ನೆಕ್ಸ್ಟು ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ, ಹೈಯೆಸ್ಟ್ ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಕೇಳಿದ್ರೆ ಅದಕ್ಕೆ ನಮಗೆ ಬಿಹಾರ್ ಅಂತಿದ್ದೀವಿ. ಇಲ್ಲಿ ಇನ್ನೊಂದು ನೋಡ್ಬೋದು ನೀವು, ಇಯರ್ ಆಫ್ ಡೆಮೋಗ್ರಫಿಕ್ ಡಿವೈಡ್ ಅಂತ, ಜನಸಂಖ್ಯಾ ಬೆಳವಣಿಗೆಯನ್ನು ಒಂದು ಡಿವೈಡ್ ಮಾಡ್ತಕ್ಕಂಥ, ವಿಭಾಗಿಸ್ತಕ್ಕಂಥ ಒಂದು ಇಯರ್ ಯಾವುದು ಅಂತಂದರೆ ಅದು ನಾವು 1921 ಅಂತ ಹೇಳ್ತೀವಿ. ಯಾಕೆಂದರೆ 1921 ಹಿಂದೆ ಜನಸಂಖ್ಯೆ ಕಮ್ಮಿ ಇತ್ತು. 1921 ನಂತರ ಹೈಯೆಸ್ಟ್ ಜನಸಂಖ್ಯೆ ಬೆಳವಣಿಗೆ ಆಗುತ್ತೆ. ಸೊ ಅದನ್ನು ಈ ಡೆಮೋಗ್ರಫಿಕ್ ಡಿವೈಡೆಡ್ ಇಯರ್ ಅಂತ ನಾವು 1921 ನಾವು ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ, ಅ ಸೆನ್ಸಸ್ ಇನ್ವಾಲ್ವ್ಸ್ ದ ಕಂಪ್ಲೀಟ್ ಎನ್ಯುಮರೇಷನ್ ಆಫ್ ದಿ ಪಾಪ್ಯುಲೇಷನ್ ಇನ್ ಅ ಕಂಟ್ರಿ, ದೇಶ, ಕೇಂದ್ರಾಡಳಿತ ಪ್ರದೇಶ ಶುಡ್ ಬಿ ಕಂಡಕ್ಟೆಡ್ ಅಟ್ಲೀಸ್ಟ್ ಒನ್ಸ್ ಎವ್ರಿ 10 years. ಅಂದರೆ ಇವೆಲ್ಲವನ್ನು ಒಳಗೊಂಡಂತೆ ನಾವು ಪ್ರತಿ 10 ವರ್ಷಗಳಿಗೆ ಒಂದು ಬಾರಿ ನಾವು ಜನಗಣತಿನ ನಡೆಸಬೇಕಂತ ಹೇಳುತ್ತೆ. ಜನಗಣತಿನ ನಡೆಸಬೇಕು. ನೆಕ್ಸ್ಟ್ ಕಲೆಕ್ಟಿಂಗ್ ದ ಡಾಟಾ ಆ್ಯಂಡ್ ಅನಲೈಸಿಸ್ ದ ಡಾಟಾವನ್ನು ಅಂದರೆ ದತ್ತಾಂಶವನ್ನು ಸಂಗ್ರಹಣೆ ಮಾಡಬೇಕು ಮತ್ತು ಅದನ್ನು ವಿಶ್ಲೇಷಣೆ ಮಾಡೋದರ ಮುಖಾಂತರ ನಾವು 10 ವರ್ಷಗಳಿಗೊಮ್ಮೆ ದೇಶ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಏರಿಯಾವನ್ನು ಒಳಗೊಂಡಂತೆ ನಾವು ಜನಗಣತಿ ನಡೆಸಬೇಕಂತೇಳಿ ಈ ಒಂದು ಜನಗಣತಿಯ ಒಂದು ಉದ್ದೇಶ ಆಗಿರುತ್ತೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಇನ್ May 1949 ಟು ಟೇಕ್ ಸ್ಟೆಪ್ ಟು ಡೆವಲಪ್ ದ ಸಿಸ್ಟಮೆಟಿಕ್ ಕಲೆಕ್ಷನ್ ಆಫ್ ಡಾಟಾ, ಪಾಪ್ಯುಲೇಷನ್ ಸೈಜ್, ಇಟ್ಸ್ ಗ್ರೌತ್ ಅಂತ ಹೇಳುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡುತ್ತೆ 1949 ಒಂದು ಸ್ಟೆಪ್ ತೊಗೊಳುತ್ತೆ. ಏನಂತಂದರೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಡಾಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು, ಸಂಗ್ರಹಣೆ ಮಾಡೋದಾಗಿರ್ಬೋದು, ಒಂದು ಜನಸಂಖ್ಯೆಯ ಗಾತ್ರ ಯಾವ ರೀತಿಯಾಗಿದೆ, ಜನಸಂಖ್ಯೆಯ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ, ಪ್ರತಿ 10 ವರ್ಷಗಳಿಗೊಮ್ಮೆ ನಾವು ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತೇಳಿ ಸರ್ಕಾರ 1949 ಒಂದು ಸೂಕ್ತ ನಿರ್ಧಾರನ ತೆಗೆದುಕೊಳ್ಳುತ್ತೆ. While it has been undertaken every 10 years, beginning in 1872 under British Viceroy Lord Mayo, the first complete census was taken in
ನಮಗೆ ಸೆನ್ಸಸ್ 10 ವರ್ಷಗಳಿಗೊಮ್ಮೆ ಸೆನ್ಸಸ್ ನಡೆಯುತ್ತೆ. ಆದರೆ ನಮಗೆ ಸೆನ್ಸಸ್ ಅಂತಕ್ಕಂಥದ್ದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದರೆ 1872ರಲ್ಲಿ ಸ್ಟಾರ್ಟ್ ಆಗುತ್ತೆ. 1872ರಲ್ಲಿ ಈ ಒಂದು ಜನಗಣತಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಯಾವಾಗ ಅಂತಂದರೆ ಅವಾಗ ವೈಸರಾಯ್ ಯಾರು ಇರ್ತಾರೆ ಅಂತಂದರೆ ಲಾರ್ಡ್ ಮಾಯೋ ಅಂತಕ್ಕಂಥ ವೈಸರಾಯ್ ಇರ್ತಾನೆ. ಲಾರ್ಡ್ ಮಾಯೋ, ಆಗಲೇ ರಿಪ್ಪನ್ ಅಂದ್ರಲ್ಲ ಅಂತಂತ ಹೇಳ್ಬೋದು ನೀವು. ರಿಪ್ಪನ್ನು 1881ರ ಗಣತಿನ ಸಂಪೂರ್ಣ ಜನಗಣತಿ ಅಂತ ಕರೀತಾರೆ. ಆದರೆ ಜನಗಣತಿ ಆರಂಭ ಆದದ್ದು ಯಾವಾಗ ಅಂದರೆ 1872ರಲ್ಲಿ. ಈ ಟೈಮಲ್ಲಿ ನಮಗೆ ಕೇವಲ ಬಂಗಾಳ ಪ್ರಾಂತ್ಯ ಮತ್ತು ಅದರ ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ ಮಾತ್ರ ಜನಗಣತಿ ನಡೆಯುತ್ತೆ. ಹೆನ್ರಿ ವಾಲ್ಟರ್ ಈಸ್ ನೌನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಸೆನ್ಸಸ್. ಭಾರತದ ಒಂದು ಜನಗಣತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತಂದರೆ ಹೆನ್ರಿ ವಾಲ್ಟರ್. ಸೊ ಇಂಪಾರ್ಟೆಂಟ್ ನೋಡಿ, ಪ್ರತಿ ಎಕ್ಸಾಮಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ರೈಸ್ ಆಗ್ತಾನೆ ಇರ್ತವೆ. ಅವುಗಳಿಗೆ ನೀವು ಫೋಕಸ್ ಮಾಡಬೇಕು. ದ ಸೆನ್ಸಸ್ ವಾಸ್ ಫಸ್ಟ್ ಸ್ಟಾರ್ಟೆಡ್ ಅಂಡರ್ ಬ್ರಿಟಿಷ್ ವೈಸರಾಯ್. ಯಾರ ಒಂದು ವೈಸರಾಯನ ಅವಧಿಯಲ್ಲಿ ಫಸ್ಟ್ ಜನಗಣತಿ ಸ್ಟಾರ್ಟ್ ಆಯ್ತು ಅಂದರೆ ಲಾರ್ಡ್ ಮಾಯೋ ಅಂತ ಹೇಳಿದೆ 1872. ಆದರೆ ಇದು ಪೂರ್ಣ ಪ್ರಮಾಣದ ಜನಗಣತಿ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಆಗಿರಲ್ಲ. ಕೇವಲ ಡಾಕ್ ಅಂತಂದಲ್ಲ, ಆ ಸಿಟಿ ಮತ್ತು ಬಂಗಾಳ ಪ್ರಾಂತ್ಯ ಏನಿದೆಯಲ್ಲ ಅಲ್ಲಿ ಮಾತ್ರ ಆಗಿರುತ್ತೆ. ದ ಫಸ್ಟ್ ಸಿಂಕ್ರೊನೈಸ್ ಸೆನ್ಸಸ್ ವಾಸ್ ಟೇಕನ್ ಬೈ ಅಂಡರ್ ಬ್ರಿಟಿಷ್ ರೂಲ್ February 1781. W.C. Plowden, ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಟೈಮ್ ಆಫ್ ಲಾರ್ಡ್ ರಿಪ್ಪನ್ ವಾಸ್ ವೈಸರಾಯ್ ಆಫ್ ಇಂಡಿಯಾ. ಮೊದಲ ಒಂದು ಪರಿಪೂರ್ಣವಾಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿರ್ತಕ್ಕಂಥ ಪೂರ್ಣ ಪ್ರಮಾಣದ ಜನಗಣತಿ ಯಾವಾಗ ನಡೀತು ಅಂದರೆ 1881 ಫೆಬ್ರವರಿ 17ಕ್ಕೆ ನಡೆಯುತ್ತೆ. ಆವಾಗ ಸೆನ್ಸಸ್ನ ಕಮಿಷನರ್ ಆಗಿ ಯಾರು ಇರ್ತಾರೆ ಅಂದರೆ W.C. ಪ್ಲೌಡನ್ ಅಂತಕ್ಕಂಥವ್ರು ಸೆನ್ಸಸ್ನ ಕಮಿಷನರ್ ಆಗಿರ್ತಾರೆ ಅವರು. ಆ ಟೈಮಲ್ಲಿ ವೈಸರಾಯ್ ಯಾರಂತಂದರೆ ಲಾರ್ಡ್ ರಿಪ್ಪನು. ಹಾಗಾಗಿ ನಾವು 1881ರ ಗಣತಿನ ಸಂಪೂರ್ಣ ಗಣತಿ ಮತ್ತು ಪೂರ್ಣ ಪ್ರಮಾಣದ ಗಣತಿ ಅಂತ ಕರಿತೀವಿ. ಈ ಒಂದು ಸೆನ್ಸಸ್ ಆ್ಯಕ್ಟ್ ಯಾವಾಗ ಬಂತಂದರೆ ಸೆನ್ಸಸ್ ಆ್ಯಕ್ಟ್ 1948ನ ಜನಗಣತಿ ಕಾಯ್ದೆ ಅಂತ ಕರಿತೀವಿ ನಾವು. ಜನಗಣತಿ ಕಾಯ್ದೆ, ಜನಗಣತಿ ಆ್ಯಕ್ಟ್ ಯಾವಾಗ ಬಂತು? 1948. ನಮಗೆ ಸ್ವತಂತ್ರ ಸಿಕ್ಸ್ ನೆಕ್ಸ್ಟ್ ಇಯರ್ಗೆ. ಇನ್ನು ನಮಗೆ ಲಿಟ್ರಸಿ ರೇಟ್, ನಾನು ಲಿಟ್ರಸಿ ರೇಟ್ ಬಗ್ಗೆ ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ. ಭಾರತದ ಒಂದು ಪೂರ್ಣ ಪ್ರಮಾಣದ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಯಾವುದಂತಂದರೆ ಕೇರಳ ಅಂತ ಹೇಳಿದ್ದೆ. ಲಿಟ್ರಸಿ ರೇಟ್ ನೋಡಿ, ಲಿಟ್ರಸಿ ರೇಟ್ ಇಂಡಿಯಾ ಕ್ಯಾಟಗರಿ ವೈಸ್ ಅಂತ ನೋಡಿದ್ರೆ ನಮಗೆ 2011 ಪ್ರಕಾರ ಪುರುಷರದು ಎಷ್ಟಿದೆ, ಭಾರತದಲ್ಲಿ ಪುರುಷರ ಒಂದು ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂದರೆ 82.14%. ಇದು ಕೇಳಿದ್ದಾರೆ, ತುಂಬ ಸಲ ಕೇಳಿದ್ದಾರೆ. ಇಷ್ಟು ಫೀಮೇಲ್ಸ್ ಅಂತ ಕೇಳ್ತಾರೆ. ಫೀಮೇಲ್ಸ್ ಅಂತ ಕೇಳಿದಾಗ ಭಾರತದಲ್ಲಿ ಒಂದು ಲಿಟ್ರಸಿ ರೇಟ್ ಸಾಕ್ಷರತೆಯ ಪ್ರಮಾಣ ಹೆಣ್ಮಕ್ಳದ್ದು ಎಷ್ಟಿದೆ ಅಂತಂದರೆ 65.46. ಇದು ಭಾರತದ ಯಾವುದೇ ಒಂದು ರಾಜ್ಯದಲ್ಲ. ಭಾರತದಲ್ಲಿ ಮಹಿಳೆಯರ ಒಂದು ಸಾಕ್ಷರತೆಯ ಪ್ರಮಾಣ ಅಂತ ಬಂದಾಗ 65.46. ಪುರುಷರದ್ದು ಎಷ್ಟು? 82.14%. ಓವರ್ ಆಲ್ ಲಿಟ್ರೇಸಿ ಅಂದರೆ ಟೋಟಲ್ ಆಗಿ ಭಾರತದಲ್ಲಿ ಎಷ್ಟು ಒಂದು ಸಾಕ್ಷರತೆ ಪ್ರಮಾಣ ಇದೆ ಅಂತಂದರೆ ಭಾರತ ಜನಸಂಖ್ಯೆ 121 ಕೋಟಿನ ಆಧಾರವಾಗಿಟ್ಕೊಂಡು ಭಾರತದಲ್ಲಿ 2011 ಸೆನ್ಸಸ್ ಪ್ರಕಾರ 121 ಕೋಟಿ. ಸೊ ಹಾಗಾಗಿ ಅವಾಗ 74% ಭಾರತದ ಒಂದು ಸಾಕ್ಷರತೆ ಪ್ರಮಾಣ ಇದೆ. ಕೇಳ್ಬೋದು, ಇದು ಕೇಳ್ಬೋದು. ಇವು 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಟಾ. 2011ರ ಜನಗಣತಿ ಪ್ರಕಾರ ಮಹಿಳೆಯರದು ಎಷ್ಟಿದೆ, ಪುರುಷರದು ಎಷ್ಟಿದೆ, ಓವರ್ ಆಲ್ ಆಗಿ ಎಷ್ಟಿದೆ, ಭಾರತದ ಒಂದು ಸಾಕ್ಷರತೆ ಪ್ರಮಾಣ ಎಷ್ಟಿದೆ. ನೆಕ್ಸ್ಟ್ ಪಾಪ್ಯುಲೇಷನ್ ಗ್ರೋ ಹೇಗಿದೆ, ಎಷ್ಟಿದೆ ಪಾಪ್ಯುಲೇಷನ್ ಗ್ರೋ ಅಂದರೆ 2011 ಪ್ರಕಾರ 17.7% ಭಾರತದ ಜನಸಂಖ್ಯೆ ಬೆಳವಣಿಗೆ. ಭಾರತದ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟು ಅಂತಂದರೆ 17.7%. ಮತ್ತು ಡೆನ್ಸಿಟಿ ಎಷ್ಟಿದೆ ಭಾರತ ಟೋಟಲ್ ಆಗಿ ಎಲ್ಲ ಜನಸಂಖ್ಯೆ, ಭಾರತ ದೇಶದಲ್ಲಿ ಜನಸಂಖ್ಯೆ ಒಂದು ಸಾಂದ್ರತೆ ಎಷ್ಟಂದರೆ 382 ಚದರ ಕಿಲೋಮೀಟ್ರಿಗೆ, 382 ಪರ್ ಚದರ ಕಿಲೋಮೀಟ್ರಿಗೆ ಜನಸಾಂದ್ರತೆ ಇದೆ. ಒಂದು ಚದರ ಕಿಲೋಮೀಟ್ರಿಗೆ 382. ಈ ಅಂಕಿ ಸಂಖ್ಯೆನ ನೀವು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ SC% ಎಷ್ಟಿದೆ ಅಂದರೆ ಟೋಟಲ್ ಪಾಪ್ಯುಲೇಷನಲ್ಲಿ 16% ಶೆಡ್ಯೂಲ್ ಕಾಸ್ಟ್ ಇದ್ದರೆ 8.6% ಶೆಡ್ಯೂಲ್ ಟ್ರೈಬ್ಸು ನಮ್ಮ ದೇಶದ ಜನಸಂಖ್ಯೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ ಇವರ ಪ್ರಮಾಣ ಎಷ್ಟಿದೆ. ಭಾರತ ಸ್ವತಂತ್ರ ಸಿಕ್ಕ ನಂತರ, ಭಾರತ ಒಂದು ಸ್ವತಂತ್ರ ಇಂಡಿಪೆಂಡೆಂಟ್ ಆದ ನಂತರ ಫಸ್ಟ್ ಜನಗಣತಿ ಯಾವಾಗ ನಡೀತು ಅಂದರೆ February 9, 1951ರಂದು ಭಾರತದ ಒಂದು ಸ್ವತಂತ್ರ ನಂತರದ ಮೊದಲ ಜನಗಣತಿ ಅಂತ ನಾವು ಇದನ್ನು ಕರಿತೀವಿ. ಸ್ವತಂತ್ರ ನಂತರದ ಮೊದಲ ಜನಗಣತಿ ಯಾವುದು ಅಂದರೆ February 9, 1951. ಇನ್ನು ಸೆಕ್ಸ್ ರೇಷಿಯೋ ಅಂತ ಬಂದಾಗ, ಲಿಂಗಾನುಪಾತ ಅಂತ ಬಂದಾಗ, ದ ನಂಬರ್ ಆಫ್ ಫೀಮೇಲ್ ಆ್ಯಸ್ ಪರ್ 1000 ಮೇಲ್ಸ್ ಅಂದರೆ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಲಿಂಗಾನುಪಾತ ಸೂಚಿಸುತ್ತದೆ. ಅಡಲ್ಟ್ ಸೆಕ್ಸ್ ರೇಷಿಯೋ ಅಂತ ಬಂದಾಗ ಅಂದರೆ ಯುವಕರಂತ ಬಂದಾಗ, ಸೊ 1000 ಪುರುಷರಿಗೆ 943 ವಯಸ್ಕರು, ಅಡಲ್ಟ್ ಅಂದರೆ ವಯಸ್ಕರು ಅಂತ ಬರುತ್ತೆ.
ವಯಸ್ಕರ ಒಂದು ಲಿಂಗಾನುಪಾತ ಎಷ್ಟಿದೆ ಅಂತಂದರೆ 1000 ವಯಸ್ಕರಿಗೆ 943 ವಯಸ್ಕರಿದ್ದಾರೆ. ಮಹಿಳಾ ವಯಸ್ಕ ಅಂದರೆ ಗರ್ಲ್ಸ್ ರೇಷೋ ಅಂತ ನಾವು ನೋಡ್ಬೋದು. ಇನ್ನು ನಾವು ರಾಜ್ಯವಾರು ಮತ್ತು ಕೇಂದ್ರಾಡಳಿತ ಪ್ರದೇಶವಾರು ನಾವು ಸೆಕ್ಸ್ ರೇಷೋ ಅಂತ ನೋಡಿದಾಗ ಹೈಯೆಸ್ಟ್ ಸೆಕ್ಸ್ ರೇಷೋ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಬಂದರೆ ಕೇರಳ. ಮತ್ತು ಲೋವೆಸ್ಟ್ ಸೆಕ್ಸ್ ರೇಷೋ ಹೊಂದಿರತಕ್ಕಂಥ ರಾಜ್ಯ ಯಾವುದಂದರೆ ಹರಿಯಾಣ. ತುಂಬ ಇಂಪಾರ್ಟೆಂಟು. ಇದು ಕೇರಳ ಸಾಕ್ಷರತೆಯಲ್ಲೂ ಮೊದಲಿದೆ, ಸೆಕ್ಸ್ ರೇಷಿಯಲ್ಲೂ ಕೂಡ ಮೊದಲಿದೆ. ನಮಗೆ ಸೆಕ್ಸ್ ರೇಷಿಯಲ್ಲಿ ಅತಿ ಕಡಿಮೆ ಸೆಕ್ಸ್ ರೇಷಿಯೋ ಹೊಂದಿರತಕ್ಕಂಥ ರಾಜ್ಯ ಟೋಟಲ್ ಆಗಿ ಎಲ್ಲ ರಾಜ್ಯಗಳಂತ ಕನ್ಸಿಡರ್ ಮಾಡಿದಾಗೆ ಹರಿಯಾಣ ಬರುತ್ತೆ. ಇನ್ನು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶ ಅಂತ ಬಂದಾಗ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಪುದುಚೇರಿ ಹೊಂದಿದೆ, ಕಡಿಮೆ ಸೆಕ್ಸ್ ರೇಷಿಯೋ ದಿಯು ದಮನ್ ಅಂತಕ್ಕಂಥದ್ದು. ಇದು ಮೊದಲು ದಿಯು ದಮನ್ ಸಪ್ರೇಟ್ ಆಗಿರ್ತಕ್ಕಂಥ ಯೂನಿಯನ್ ಟೆರಿಟರಿ ಆಗಿತ್ತು. ಇದು 2020ಗೆ ಇದು ಯಾವುದಂದರೆ ದಾದ್ರಾ ನಗರ್ ಹವೇಲಿ ಇದೆಯಲ್ಲ ಅದರೊಂದಿಗೆ ಇದು ಮರ್ಜ್ ಆಗಿದೆ. ಯಾವುದು ದಿಯು ಮತ್ತು ದಮನ್. ಓಕೆನಾ, ಇದು ಅತಿ ಕಡಿಮೆ ಸೆಕ್ಸ್ ರೇಷಿಯೋ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ. ನೆಕ್ಸ್ಟು CM ಚಂದ್ರಮೌಳಿ ಸೆನ್ಸಸ್ ಕಮಿಷನರ್ ಸ್ಲೋಗನ್ ಏನಿದೆ ಅಂತಂದರೆ ನಮ್ಮದು 2011 ಏನಿದೆ ಅಂದರೆ ಅವರ್ ಸೆನ್ಸಸ್ ಅವರ್ ಫ್ಯೂಚರ್ ಅಂತಕ್ಕಂಥದ್ದು. ಇದು ಎಷ್ಟಂತಂದರೆ 15ನೇ ಸೆನ್ಸಸ್ ಆಗಿರ್ತಕ್ಕಂಥದ್ದು. ಇದು ಲಾರ್ಜೆಸ್ಟ್ ಸೆನ್ಸಸ್ಸು. ಸ್ಟೇಟ್ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ನಮಗೆ ಡೆಲ್ಲಿ ಅಂತ ನಾವು ನೋಡ್ಬೋದು. ಹೈಯೆಸ್ಟ್ ಪಾಪ್ಯುಲೇಷನ್ ಅಂದರೆ ಒಂದು ಯಾವುದೋ ಒಂದು ಸ್ಟೇಟು ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿರತಕ್ಕಂಥದ್ದು. ಆ್ಯಕ್ಚುಲಿ ನಾವು ಯೂನಿಯನ್ ಟೆರಿಟರಿ ಅಂತ ನಾವು ನೋಡಬೇಕು ಇದನ್ನು. ಯೂನಿಯನ್ ಟೆರಿಟರಿ ಹೈಯೆಸ್ಟ್ ಡೆನ್ಸಿಟಿ ಹೊಂದಿರತಕ್ಕಂಥದ್ದು ಡೆಲ್ಲಿ. ಲೋವೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಜನಸಾಂದ್ರತೆ ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರಿ ಯಾವುದಂದರೆ ಅಂಡಮಾನ್ ಮತ್ತು ನಿಕೋಬಾರ್. ನೆಕ್ಸ್ಟ್ ನೋಡಿ ಸ್ಟೇಟ್ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಸ್ಟೇಟ್ ಯಾವುದಂತ ಬಂದರೆ ನೋಡಿ ನಾವು ಯೂನಿಯನ್ ಟೆರಿಟರಿ ಡೆನ್ಸಿಟಿಲಿ ಡೆಲ್ಲಿ ಬಂದರೆ ಸ್ಟೇಟಲ್ಲಿ ಬಿಹಾರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥದ್ದು. ಮತ್ತು ಲೋಯೆಸ್ಟು ಅರುಣಾಚಲ ಪ್ರದೇಶ. ನೀವು ನೋಡಿರ್ತಾರೆ ಯಾವುದಂತಂದರೆ ಇವಾಗ ಇಲ್ಲಿದೆ ಇದು ಯಾವುದು ಬಿಹಾರ್ ಅಂತಕ್ಕಂಥದ್ದು ಹೈಯೆಸ್ಟು ಮತ್ತು ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದು ಲೋಯೆಸ್ಟ್ ಡೆನ್ಸಿಟಿ ಹೊಂದಿರತಕ್ಕಂಥ ಎರಡು ರಾಜ್ಯಗಳು. ಕೇಂದ್ರಾಡಳಿತ ಪ್ರದೇಶ ಬಂದರೆ ಅಂಡಮಾನ್ ನಿಕೋಬಾರ್ ಕಡಿಮೆ ಡೆನ್ಸಿಟಿ, ಡೆಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಅಂದರೆ ಜನಸಾಂದ್ರತೆ. ಜನಸಾಂದ್ರತೆ ಅಂದರೆ ಚದರ ಕಿಲೋಮೀಟರ್ಗೆ ಎಷ್ಟು ಜನ ವಾಸಿಸ್ತಿದ್ದಾರೆ ಅಂತ ಅರ್ಥ. ಯೂನಿಯನ್ ಟೆರಿಟರಿ ವಿತ್ ಲೀಸ್ಟ್ ಪಾಪ್ಯುಲೇಷನ್ ಅಂದರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರಿ ಅಂತ ಬಂದಾಗ ನಮಗೆ ಲಕ್ಷದ್ವೀಪ. ಜನಸಂಖ್ಯೆ ಬೇರೆ, ಜನಸಾಂದ್ರತೆ ಬೇರೆ. ನೆನ್ಪಿಟ್ಕೊಳ್ಳಿ, ಜನಸಂಖ್ಯೆ ಬೇರೆ, ಜನಸಾಂದ್ರತೆ ಬೇರೆ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥದ್ದು ಯಾವ ಯೂನಿಯನ್ ಟೆರಿಟರಿ ಅಂದರೆ ಲಕ್ಷದ್ವೀಪ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥದ್ದು ಡೆಲ್ಲಿ. ನೆಕ್ಸ್ಟು ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿರತಕ್ಕಂಥ ಸ್ಟೇಟ್ ಯಾವುದು ಅಂತಂದರೆ ಉತ್ತರ ಪ್ರದೇಶ. ಹೈಯೆಸ್ಟ್ ಜನಸಾಂದ್ರತೆ ಹೊಂದಿರತಕ್ಕಂಥದ್ದು ಬಿಹಾರ. ನೆಕ್ಸ್ಟ್ ಹೈಯೆಸ್ಟ್ ಜನಸಾಂದ್ರತೆ ಹೊಂದಿರತಕ್ಕಂಥದ್ದು ಬಿಹಾರು, ಹೈಯೆಸ್ಟ್ ಜನಸಂಖ್ಯೆ ಹೊಂದಿರತಕ್ಕಂಥದ್ದು UP, ಲೋಯೆಸ್ಟ್ ಜನಸಂಖ್ಯೆ ಹೊಂದಿರತಕ್ಕಂಥದ್ದು ಸಿಕ್ಕಿಮು, ಲೋಯೆಸ್ಟ್ ಜನಸಾಂದ್ರತೆ ಹೊಂದಿರತಕ್ಕಂಥದ್ದು ಅರುಣಾಚಲ ಪ್ರದೇಶ. ಇಲ್ಲಿಂದ ಯಾವುದು ಅರುಣಾಚಲ ಪ್ರದೇಶ ಲೋಯೆಸ್ಟ್ ಜನಸಾಂದ್ರತೆ. ನೆಕ್ಸ್ಟ್ ನೋಡಿ ಸ್ಟೇಟ್ ವಿತ್ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅತಿ ಹೆಚ್ಚು ಸೆಕ್ಸ್ ರೇಷಿಯೋ ಯಾವುದು ಕೇರಳ, ಕಡಿಮೆ ಹರಿಯಾಣ. ಓಕೆ, ಅದು ರಿಪೀಟ್ ಆಗಿದೆ. ನೆಕ್ಸ್ಟ್ ಇದ್ರ ಮೇಲೆ ಒಂದಿಷ್ಟು ಕ್ವಶನ್ ಕೂಡ ಇಲ್ಲಿ ಫ್ರೇಮ್ ಆಗಿದೆ. ನಾವು ನೋಡೋಣ ಏನಂದರೆ ವೆನ್ ವಾಸ್ ದ ಫಸ್ಟ್ ಸೆನ್ಸಸ್ ಹೆಲ್ಡ್. ನಮಗೆ ಮೊದಲ ಜನಗಣತಿ ಯಾವಾಗ ಅಂತ ಕೇಳಿದ್ದಾರೆ. ಪೂರ್ಣ ಪ್ರಮಾಣದ ಜನಗಣತಿ ಅದೇನು ಮಾತಾಡಲಿಲ್ಲ. ಏನು ಅಂತಂದರೆ ಇಲ್ಲಿ ಪೂರ್ಣ ಪ್ರಮಾಣದ್ದು ಅಥವಾ ಅಲ್ಪ ಪ್ರಮಾಣ ಅಂತ ಏನು ಮಾತಾಡಿಲ್ಲ. ಒಟ್ಟಿನಲ್ಲಿ ಮೊದಲ ಜನಗಣತಿ ಯಾವಾಗ ಆಯಿತು, ಮೊದಲ ಜನಗಣತಿ ಯಾವಾಗ ನಡೆಯಿತು ಅಂತ ಕ್ವಶನ್ ಆಗಿದೆ. ಸೊ ನಮ್ಗೆ ಕೊಟ್ಟಿದ್ದಾರೆ 1858 ಕೊಟ್ಟಿದ್ದಾರೆ, 76, 72, 89. ಸೊ ಇದರಲ್ಲಿ ನಾವು ಸರಿಯಾದ ಉತ್ತರ ಯಾವುದಂದರೆ 1872. 1872ರಲ್ಲಿ ಅಂದಿನ ವೈಸರಾಯ ಆಗಿರ್ತಕ್ಕಂಥ ಲಾರ್ಡ್ ಮಾಯೋ ಇವರ ಒಂದು ಅವಧಿಯಲ್ಲಿ ನಮಗೇನಂತಂದರೆ ಮೊದಲ ಗಣತಿ ಆಯಿತು, ಮೊದಲ ಜನಗಣತಿ. ಇಲ್ಲಿ ಕೊಟ್ಟಿದ್ದಾರೆ 1872 ಫಸ್ಟ್ ಸೆನ್ಸಸ್ ವಾಸ್ ಡನ್ ಇನ್ ಇಂಡಿಯಾ ಅಂಡರ್ ದ ರೂಲ್ ಆಫ್ ಲಾರ್ಡ್ ಮಾಯೋ. ದ ಫಸ್ಟ್ ಅಫಿಷಿಯಲಿ ಸೆನ್ಸಸ್ ಯಾವಾಗ ಅಂತಂದರೆ ಪೂರ್ಣ ಪ್ರಮಾಣದ್ದು ಅಂದರೆ ಲಾರ್ಡ್ ರಿಪ್ಪನ್ ಆಗಿರ್ತಕ್ಕಂಥ ಟೈಮಲ್ಲಿ 1881ರಲ್ಲಿ ನಡೆಯುತ್ತೆ. ಇದು ಫಸ್ಟ್ ಸಿಂಕ್ರನೈಸ್ಡ್ ಸೆನ್ಸಸ್ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ವಿಚ್ ಇಯರ್ ಈಸ್ ನೌನ್ ಆಸ್ ದ ಇಯರ್ ಆಫ್ ಡೆಮೋಗ್ರಫಿಕ್ ಡಿವೈಡ್ ಅಂದರೆ ಜನಸಂಖ್ಯಾ ಒಂದು ಬೆಳವಣಿಗೆಯನ್ನು ವಿಭಾಗ ಮಾಡ್ತಕ್ಕಂಥದ್ದು ವರ್ಷ ಯಾವುದು ಅಂತಂದರೆ ನಮಗೆ ಸರಿಯಾದ ಉತ್ತರ 1921. ದ ಇಯರ್ 1921 ಈಸ್ ರಿಗಾರ್ಡೆಡ್ ಆಸ್ ದ ಡಿಫೈನಿಂಗ್ ಇಯರ್ ಆಫ್ ಇಂಡಿಯನ್ ಡೆಮೋಗ್ರಫಿ. ಇಟ್ ಈಸ್ ಆಲ್ಸೋ ನೌನ್ ಆಸ್ ದ ಇಯರ್ ಆಫ್ ಗ್ರೇಟ್ ಡಿವೈಡ್. ಪಾಪ್ಯುಲೇಷನ್ ಗ್ರೌತ್ ವಾಸ್ ದ ಸ್ಕೇರ್ಸಿ ಬಿಫೋರ್ ದಟ್ ಟೈಮ್ ಅಂದರೆ ಅತಿ ಹೆಚ್ಚು ಬೆಳವಣಿಗೆ ದರ ಈ ಒಂದು ವರ್ಷದಲ್ಲಾಗಿದ್ದರಿಂದ ಇದನ್ನು ಜನಸಂಖ್ಯಾ ಬೆಳವಣಿಗೆಯ ಒಂದು ಎಂದು ಡಿವೈಡ್ ಮಾಡ್ತಕ್ಕಂಥ ಇಯರ್ ಅಂತ ನಾವು ಇದನ್ನು ಕರಿತೀವಿ. ಆಫ್ಟರ್ 1921 ಇಂಡಿಯಾಸ್ ಪಾಪ್ಯುಲೇಷನ್ ಗ್ರೌತ್ ಹ್ಯಾಸ್ ರಿಮೈನ್ಡ್ ಕನ್ಸಿಸ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಆಸ್ ಪರ್ 2011 ಸೆನ್ಸಸ್ ದ ಸ್ಟೇಟ್ ಇನ್ ಇಂಡಿಯಾ ವಿತ್ ಲಾರ್ಜೆಸ್ಟ್ ರೂರಲ್ ಪಾಪ್ಯುಲೇಷನ್ 2011 ಜನಗಣತಿ ಪ್ರಕಾರ
ಇದರ ಪ್ರಕಾರ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ, ಗ್ರಾಮೀಣ ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯವಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ 68.84%. ಅದರ ಒಟ್ಟು ಒಂದು ಏನು ಅದರದ್ದೇನು ಪಾಪ್ಯುಲೇಷನ್ ಇದೆಯಲ್ಲ, ಅದರ ಪಾಪ್ಯುಲೇಷನ್ನಲ್ಲಿ 68% ಅವರು ಗ್ರಾಮೀಣ ಭಾಗದ ಜನಸಂಖ್ಯೆಯನ್ನು ಹೊಂದಿದ್ದಾರೆ. ರಿಮೈನಿಂಗ್ ಉಳಿದಿರ್ತಕ್ಕಂಥ ಜನ ಅರ್ಬನ್ ಪಾಪ್ಯುಲೇಷನಲ್ಲಿ ಬದುಕ್ತಿದ್ದಾರೆ. ಉತ್ತರ ಪ್ರದೇಶ ಹ್ಯಾಸ್ ದ ಲಾರ್ಜೆಸ್ಟ್ ಪ್ರಪೋರ್ಷನ್ ಆಫ್ ರೂರಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಇಟ್ ಹ್ಯಾಸ್ 155 ಮಿಲಿಯನ್ ರೂರಲ್ ಪಾಪ್ಯುಲೇಷನ್. 155 ಮಿಲಿಯನ್ ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಿದ್ದಾರೆ. ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ನೋಡಿ, ಉತ್ತರ ಪ್ರದೇಶದ ಒಬ್ಬ ಗವರ್ನರ್ ಯಾರೆಂದರೆ ಆನಂದಿಬೆನ್ ಪಟೇಲ್ ಮತ್ತು ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಇದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಸ್ಟೇಟ್ ಹ್ಯಾಸ್ ನೆಗೆಟಿವ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಕಾರ್ಡಿಂಗ್ ಟು 2011? 2011ರ ಜನಗಣತಿ ಪ್ರಕಾರ ಋಣಾತ್ಮಕ ಜನಸಂಖ್ಯಾ ಬೆಳವಣಿಗೆ ದರ ಹೊಂದಿದೆ. ಅಂದರೆ ಅಲ್ಲಿ ಜನಸಂಖ್ಯೆ ಪ್ರತಿ ವರ್ಷ ಆಗ್ತಕ್ಕಂಥ ಜನಸಂಖ್ಯೆ ಹೋಲಿಕೆ ಮಾಡಿದರೆ 2011 ಸೆನ್ಸಸ್ಸಲ್ಲಿ ನೆಗೆಟಿವ್ ಅಲ್ಲಿ ಹೋಗಿದೆ, ಕಮ್ಮಿ ಜನಸಂಖ್ಯೆ ಬೆಳವಣಿಗೆ ಆಗಿದೆ. ಅಂದರೆ ಪ್ರೀವಿಯಸ್ ಅಲ್ಲಿ 5% ಜನಸಂಖ್ಯೆ ಬೆಳವಣಿಗೆ ಇತ್ತು ಅಂತ ಇಟ್ಕೊಳ್ಳಿ 2001ರಲ್ಲಿ. ಎಕ್ಸಾಂಪಲ್ 2011ರಲ್ಲಿ ಅದು ಏನಾಗಿಬಿಟ್ಟಿದೆ ಅಂತಂದರೆ 3% ಹೋಗಿದೆ, ಅಂದರೆ ಇದು ನೆಗೆಟಿವ್ ಆಗಿದೆ ಅಂತ ಅರ್ಥ. ಹಾಗಾಗಿ ಇದು ಎಕ್ಸಾಂಪಲ್ ಅನ್ನು ಕೊಡ್ತಿರೋದು ನಿಮಗೆ. ಅಂದರೆ ಹಿಂದಕ್ಕೆ ಹೋಗಿದೆ, ಜನಸಂಖ್ಯೆ ಬೆಳವಣಿಗೆ ಕಡಿಮೆ ಆಗಿದೆ. ಯಾವುದಂತಂದರೆ ನಾಗಾಲ್ಯಾಂಡಲ್ಲಿ ಅಕಾರ್ಡಿಂಗ್ ಟು 2011 ಸೆನ್ಸಸ್ ನಾಗಾಲ್ಯಾಂಡ್ ಪಾಪ್ಯುಲೇಷನ್ ಗ್ರೋತ್ ರೇಟ್ 0.58ಗೆ ಹೋಗಿದೆ. ಇದು ನೆಗೆಟಿವ್ ಆಗಿರ್ತಕ್ಕಂಥದ್ದು. ಕೇಳ್ತಾನೆ ಕ್ವಶನ್, 2011ರ ಜನಗಣತಿ ಪ್ರಕಾರ ಒಂದು ನೆಗೆಟಿವ್ ಪಾಪ್ಯುಲೇಷನ್ ಗ್ರೋತ್ ರೇಟ್, ನೆಗೆಟಿವ್ ಜನಸಂಖ್ಯಾ ಬೆಳವಣಿಗೆ ದರ, ಋಣಾತ್ಮಕ ಬೆಳವಣಿಗೆ ದರ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದಾಗ ನೀವು ನಾಗಾಲ್ಯಾಂಡ್ ಅಂತ ಉತ್ತರಿಸಬೇಕಾಗಿರುತ್ತೆ. ಸೊ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತಿದ್ದೀನಿ, ಸೊ ಸೆನ್ಸಸ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ಯಾವುದೇ ಶಿಫ್ಟ್ ವೈಸ್ ಎಕ್ಸಾಮ್ ನಡೆಯುತ್ತೆ ನಿಮಗೆ. ಯಾವುದು RPF ಆಗಿರ್ಬೋದು, RRB ಆಗಿರ್ಬೋದು, SSC, ನೆಕ್ಸ್ಟ್ ಬ್ಯಾಂಕಿಂಗ್ ಆಗಿರ್ಬೋದು, ನೆಕ್ಸ್ಟ್ ಹಲವಾರು ರೀತಿ ಇವುಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ನಡೆಯುತ್ತೆ. SSCಲಿ CGL ನಡೆಯುತ್ತೆ, CHSL, MTS, ನೆಕ್ಸ್ಟು ಸೆಲೆಕ್ಷನ್ ಪೋಸ್ಟು, ಹಲವಾರು ಎಕ್ಸಾಮ್ಸ್ ನಡೆಯುತ್ತೆ. ಮತ್ತು ಗ್ರೂಪ್ ಡಿ ರೈಲ್ವೇದಲ್ಲಿ RPF, ಇವೆಲ್ಲ ಕಾನ್ಸ್ಟೇಬಲ್, SI, NTPC, ATLP, ಲೋಕೋ ಪೈಲಟ್, ಇವೆಲ್ಲ ಎಕ್ಸಾಮ್ಸಲ್ಲೂ ಕೂಡ ಪ್ರತಿ ಶಿಫ್ಟಲ್ಲೂ ಕೂಡ ಜನಸಂಖ್ಯೆ ಮೇಲೆ 1ರಿಂದ 2 ಕ್ವಶನು ಅಥವಾ ಜಾಸ್ತಿ ಅಂತ ಕೇಳಿದ್ರು ಕೂಡ ನಮಗೆ 4 ಕ್ವಶನ್ವರೆಗೂ ಕೂಡ ನಮಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಮೇಜರ್ ಅಂತಂದರೆ ಏನಿಲ್ಲ, ಜನಸಂಖ್ಯೆ ಜಸ್ಟ್ ಒಂದು ಸಲ ನೋಡ್ಕೊಂಡು ನಾವು ನೋಟ್ ಮಾಡ್ಕೊಂಡ್ಬಿಟ್ರೆ ಮುಗಿದು. ಜನಸಂಖ್ಯೆ ಬಗ್ಗೆ ಏನೇ ಕ್ವಶನ್ ಕೇಳಲೇಬೇಕು ಅವನು. ಯಾಕಂದರೆ ನಮಗೆ 2011 ಸೆನ್ಸಸ್ಸೇ ನಮಗೆ ಲಾಸ್ಟ್ ಆಗಿರೋದು. ಹಾಗಾಗಿ ಅವನು ಕೇಳ್ತಾನೆ. ನೆಕ್ಸ್ಟ್ ನೋಡಿ, ಆ್ಯಸ್ ಪರ್ 2011 ಸೆನ್ಸಸ್ 2011ರ ಜನಗಣತಿ ಪ್ರಕಾರ ದ ಸ್ಟೇಟ್ ಇನ್ ಇಂಡಿಯಾ ವಿತ್ ದ ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್. ಯಾವ ಒಂದು ರಾಜ್ಯ, ನಾವು ರೂರಲ್ ಪಾಪ್ಯುಲೇಷನ್ ನೋಡಿದ್ವಿ, ಯಾವ ಒಂದು ರಾಜ್ಯ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿದೆ. ನಾವು ಗ್ರಾಮೀಣ ಜನಸಂಖ್ಯೆ UP ನೋಡಿದ್ವಿ. ನೆಕ್ಸ್ಟ್ ನಗರ ಜನಸಂಖ್ಯೆ, ನಗರವಾಸಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಮಹಾರಾಷ್ಟ್ರ. 2ನೇ ಆಪ್ಷನ್ ಇದೆಯಲ್ಲ, ಮಹಾರಾಷ್ಟ್ರ. ಅಕಾರ್ಡಿಂಗ್ ಟು 2011 ಸೆನ್ಸಸ್ ಡಾಟಾ ಪ್ರಕಾರ ಮಹಾರಾಷ್ಟ್ರ ಅತಿ ಹೆಚ್ಚು ಒಂದು ನಗರವಾಸಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿದೆ. ಅಲ್ಲಿ 50.8 ಮಿಲಿಯನ್ ಜನರು ನಗರದಲ್ಲಿ ವಾಸ ಮಾಡ್ತಿದ್ದಾರೆ. ಅಂದರೆ ಮಹಾರಾಷ್ಟ್ರದ ಜನಸಂಖ್ಯೆಯ 50.8 ಮಿಲಿಯನ್ ಜನರು ನಗರದಲ್ಲಿ ವಾಸ ಮಾಡ್ತಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ನಗರವಾಸಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಹಾರಾಷ್ಟ್ರ. 2011ರ ಜನಗಣತಿ ಪ್ರಕಾರ ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೌತ್ ರೇಟ್ ಯಾವುದು ಹೊಂದಿದೆ ಅಂತಂದರೆ, ನಾವು ಆಗಲೇ ನೆಗೆಟಿವ್ ಗ್ರೌತ್ ರೇಟ್ ನೋಡಿದ್ವಿ. ಆಮೇಲೆ ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೌತ್ ರೇಟ್ ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ನಮಗೆ ಸರಿಯಾದ ಉತ್ತರ ಮೇಘಾಲಯ ರಾಜ್ಯ ತನ್ನ ಒಂದು ಹಿಂದಿನ 2001ರ ಒಂದು ಜನಗಣತಿ ಪ್ರಕಾರ ನೋಡಿದಾಗ 2011ರಲ್ಲಿ ಅತಿ ಹೆಚ್ಚು ಸ್ಪೀಡಾಗಿ ಬೆಳವಣಿಗೆ ಹೊಂದಿರತಕ್ಕಂಥದ್ದು, ಜನಸಂಖ್ಯೆಯಲ್ಲಿ ಬೆಳವಣಿಗೆ ಹೊಂದಿರತಕ್ಕಂಥ ರಾಜ್ಯ ಆಗಿದೆ. ಅಲ್ಲಿ 27.82% ಒಂದು ಬೆಳವಣಿಗೆಯ ಒಂದು ದರ ಇದೆ. ಹಾಗಾಗಿ ಮೇಘಾಲಯ ಆಗುತ್ತೆ. ನೆಗೆಟಿವ್ ಅಲ್ಲಿ ಕೊಟ್ಟಿದ್ದಾರೆ, ಆಗಲೇ ಹೇಳಿದೆ, ನಾಗಾಲ್ಯಾಂಡ್ ಶೋಸ್ ದ ಲೀಸ್ಟ್ ಪರ್ಸೆಂಟೇಜ್ ಆಫ್, ಅಂದರೆ ನೆಗೆಟಿವ್ ಗ್ರೌತ್ ರೇಟ್ ಹೊಂದಿರತಕ್ಕಂಥದ್ದು, ನೆಗೆಟಿವ್ ಬೆಳವಣಿಗೆ ದರ ಹೊಂದಿರತಕ್ಕಂಥದ್ದು. 11ರ ಜನಗಣತಿ ಪ್ರಕಾರ 2011ರ ಜನಗಣತಿ ಪ್ರಕಾರ ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೌತ್ ರೇಟು ಮೇಘಾಲಯ. ಟು ದ 2011 ಸೆನ್ಸಸ್ ವಿಚ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ಡೆನ್ಸಿಟಿ? ಬಿಹಾರ್ ಅಂತಕ್ಕಂಥದ್ದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥದ್ದು. ಯಾವುದು? ಬಿಹಾರು. ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ, ಡೆಲ್ಲಿ ಯೂನಿಯನ್ ಟೆರಿಟರಿ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ PDF ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಬಿಹಾರ್ ಅಂತಕ್ಕಂಥದ್ದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ, ಜನಸಾಂದ್ರತೆ.
ನೆಕ್ಸ್ಟ್ ಹೂ ವಾಸ್ ದ ಗವರ್ನರ್ ಜನರಲ್ ಆಫ್ ಫಸ್ಟ್ ಸೆನ್ಸಸ್ಸಲ್ಲಿ ಲಾರ್ಡ್ ಮಾಯೋ ಅಂತಕ್ಕಂಥವ್ರು ಇರ್ತಾರೆ 1872ರಲ್ಲಿ. ಅದಾದ ನಂತರ ರಿಪ್ಪನ್ ಅಂತಕ್ಕಂಥವ್ರು 1881ರಲ್ಲಿ ಪೂರ್ಣ ಪ್ರಮಾಣದ ಜನಗಣತಿ ಆದಾಗ ಅವರು ಏನಂತಾರೆ ಅಲ್ಲಿ ವಯಸ್ಸರಾಗಿರ್ತಾರೆ. ಹೂ ಅಮಾಂಗ್ ದ ಫಾಲೋವಿಂಗ್ ಕಾರ್ಡ್ ಫಾದರ್ ಆಫ್ ಡೆಮೋಗ್ರಫಿಕ್ ಸ್ಟಡೀಸ್ ಯಾರು ಅಂತಂದರೆ ಕಾರ್ಲ್ ಮಾರ್ಕ್ಸ್. ನಿಮ್ಗೆ ಗೊತ್ತಿರುತ್ತೆ, ಇವ್ರನ್ನ ಡೆಮೋಗ್ರಫಿಕ್ ಸ್ಟಡೀಸ್ ಆಫ್ ಅಂದರೆ ಫಾದರ್ ಆಫ್ ಡೆಮೋಗ್ರಫಿಕ್ ಸ್ಟಡೀಸ್ ಅಂತ ಅವ್ರನ್ನ ಕರೀತಾರೆ. ಮೋಟೋ ಏನಂತಂದರೆ 2011 ಸೆನ್ಸಸ್ ಥೀಮ್ ಏನಂದರೆ ಅವರ್ ಸೆನ್ಸಸ್ ಅವರ್ ಫ್ಯೂಚರ್ ಅಂತಕ್ಕಂಥದ್ದು. ಇಂಡಿಯಾಸ್ ಫಸ್ಟ್ ಸೆನ್ಸಸ್ 1872 ಲಾರ್ಡ್ ಮಾಯೋ. ವಿಚ್ ಆಫ್ ದ ಫಾಲೋವಿಂಗ್ ಅರ್ಲಿಯೆಸ್ಟ್ ಟ್ರೀಟಿ ಯೂಸ್ಡ್ ದ ಟರ್ಮ್ ಸೆನ್ಸಸ್ ಅಂತಕ್ಕಂಥ ಒಂದು ಟರ್ಮ್ ಯೂಸ್ ಮಾಡಿದ್ದು ಎಲ್ಲಿ ಅಂತಂದರೆ ಫಸ್ಟು ಅದು ನಮಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಒಂದು ಟರ್ಮ್ ಯೂಸ್ ಆಗುತ್ತೆ. ಜನಗಳ ಗಣತಿ ಅಂತಕ್ಕಂಥ ಒಂದು ಟರ್ಮ್ ಫಸ್ಟ್ ಅರ್ಲಿಯೆಸ್ಟ್ ಟರ್ಮ್ ಟ್ರೀಟಿ ಯೂಸ್ಡ್ ಬೈ ಎಲ್ಲಿ ಅಂತಂದರೆ ಅರ್ಥಶಾಸ್ತ್ರ, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಈ ಒಂದು ಟರ್ಮ್. ಅದನ್ನು ಮುಂದೆ ಕಾರ್ಲ್ ಮಾರ್ಕ್ಸ್ಡು ಏನಂತಂದರೆ ಡೆಮೋಗ್ರಫಿಕ್ ಸ್ಟಡೀಸಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ಅವ್ರನ್ನ ಫಾದರ್ ಆಫ್ ಡೆಮೋಗ್ರಫಿಕ್ ಸ್ಟಡಿ ಅಂತ ನಾವು ಕರಿತೀವಿ. ನೇಮ್ ಆಫ್ ದ ಸ್ಟೇಟ್ ಹ್ಯಾವಿಂಗ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಲಿಟ್ರೇಸಿ ರೇಟ್. ಹೈಯೆಸ್ಟ್ ಲಿಟ್ರೇಸಿ ರೇಟ್ ಹೊಂದಿರತಕ್ಕಂಥ ಅಂತಂದರೆ ಕೇರಳಲ್ಲಿ 94% ಸಾಕ್ಷರತಾ ಪ್ರಮಾಣ ಕೇರಳದಲ್ಲಿದೆ. ಸಾಕ್ಷರತೆ ಕೇರಳ 94%. ನೆಕ್ಸ್ಟ್ ನೋಡಿ, ವೆನ್ ಡಿಡ್ ದ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಕಮ್. ನ್ಯಾಷನಲ್ ಪಾಪ್ಯುಲೇಷನ್ ಅಂದರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ ಯಾವಾಗ ಬಂತಂದರೆ ಇದಕ್ಕೆ ಸರಿಯಾದ ಉತ್ತರ 2000ರಲ್ಲಿ NPP ಜಾರಿಗೆ ಬರುತ್ತೆ. ಸೊ ಫ್ರೇಮ್ವರ್ಕ್ ಹಾಲಿಸ್ಟಿಕ್ ಪ್ಲಾನೆಡ್ ಎಫರ್ಟ್ ಅಂತಕ್ಕಂಥದ್ದು ರಾಷ್ಟ್ರೀಯ ಜನಸಂಖ್ಯಾ ನೀತಿ, ಜನಸಂಖ್ಯೆನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ನಿಯಮನ ತೊಗೊಂಬರ್ತಾರೆ. ಅಕಾರ್ಡಿಂಗ್ ಟು ದ ಸೆನ್ಸಸ್ 2011 ವಿಚ್ ಈಸ್ ದ ಸೆಕೆಂಡ್ ಮೋಸ್ಟ್ ಸ್ಪೋಕನ್ ಇನ್ ಲ್ಯಾಂಗ್ವೇಜ್. ಅಂದರೆ 2011 ಜನಗಣತಿ ಪ್ರಕಾರ ಅತಿ ಹೆಚ್ಚು ಮಾತನಾಡ್ತಕ್ಕಂಥ ಎರಡನೇ ಭಾಷೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಹೈಯೆಸ್ಟ್ ಅಂದರೆ ಅತಿ ಹೆಚ್ಚಾಗಿ ಮಾತಾಡ್ತಕ್ಕಂಥ ಭಾಷೆ ಯಾವುದಂತಾರೆ ಹಿಂದಿಯ ನಂತರ ಎರಡನೇ ಭಾಷೆ ಯಾವುದು ಅಂತಂದರೆ ಎರಡನೇ ಭಾಷೆ ಅತಿ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಮಾತಾಡ್ತಕ್ಕಂಥ ಭಾಷೆ ಯಾವುದಂದರೆ ಬೆಂಗಾಳಿ ಅಂತಕ್ಕಂಥ ಭಾಷೆ. ಈ ಭಾಷೆನ ಹಿಂದಿನ 528 ಮಿಲಿಯನ್ ಜನರು ಮಾತಾಡಿದ್ರೆ ಬೆಂಗಾಳಿನ 97 ಮಿಲಿಯನ್ ಜನ ಮಾತಾಡ್ತಾರೆ. ಹಂಗಾಗಿ ನಮಗೆ ಹಿಂದಿ ಪ್ರಭಾವ ಜಾಸ್ತಿ ಇದೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ ಆಫ್ ಇಂಡಿಯಾ. ಅಂದರೆ 2011 ಜನಗಣತಿ ಪ್ರಕಾರ ಒಂದು ಯಾವುದು ಅತ್ಯಂತ ದೊಡ್ಡ ಬುಡಕಟ್ಟು ಜನಾಂಗ ಯಾವುದು ಅಂತಂತಂದರೆ ಅದಕ್ಕೆ ನಮಗೆ ಸರಿಯಾದ ಉತ್ತರ ಬಿಲ್ಲಾ ಅಂತಕ್ಕಂಥ ಜನರ ಏನಿದೆಲ್ಲ ಅವರು 2011 ಜನಗಣತಿಯಲ್ಲಿ ಅತ್ಯಂತ ದೊಡ್ಡ ಒಂದು ಟ್ರೈಬಲ್ ಗ್ರೂಪ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ದೇ ಕನ್ಸ್ಟಿಟ್ಯೂಟ್ ಅಪ್ರಾಕ್ಸಿಮೇಟ್ಲಿ 38% ಆಫ್ ದ ಟೋಟಲ್ ಶೆಡ್ಯೂಲ್ ಟ್ರೈಬಲ್. ಅಂದರೆ ಒಟ್ಟು ST ಕ್ಯಾಟಗರಿ ಅಂತ ಏನು ಬರುತ್ತಲ್ಲ, ST ಕ್ಯಾಟಗರಿಯ ಏನು ಪಾಪ್ಯುಲೇಷನ್ ಇದೆಯಲ್ಲ ಆ ಪಾಪ್ಯುಲೇಷನಲ್ಲಿ 38% ಬಿಲ್ಲ ಅಂತಕ್ಕಂಥ ಜನಸಂಖ್ಯೆ ಇದ್ದಾರೆ. ಬಿಲ್ಲ ಅಂತಕ್ಕಂಥ ಜನರು 38% ಇದ್ದಾರೆ. ಈ ಬಿಲ್ಲ ಟ್ರೈಬ್ಸ್ ಎಲ್ಲೆಲ್ಲಿ ಕಂಡು ಬರ್ತಾರೆ ಅಂದರೆ ನಿಮಗೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಆ ಕಡೆ ತ್ರಿಪುರಾದಲ್ಲಿ ಈ ಒಂದು ಬಿಲ್ಲ ಅಂತಕ್ಕಂಥ ಜನರು ಕಂಡು ಬರ್ತಾರೆ. ಅದು ಒಂದು ಕೂಡ ಟ್ರೈಬ್ನ ಟೋಟಲ್ ಪರ್ಸೆಂಟಲ್ಲಿ 38% STಲಿ 38 ಇವರು ಬಿಲ್ಲರ್ ಇದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಯೂನಿಯನ್ ಟೆರಿಟರಿ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ಲಿಟ್ರೇಸಿ ರೇಟ್. ಯಾವ ಯೂನಿಯನ್ ಟೆರಿಟರಿ ಹೈಯೆಸ್ಟ್ ಲಿಟ್ರೇಸಿ ರೇಟ್ ಹೊಂದಿರತಕ್ಕಂಥದ್ದು ಅಂತ ಕ್ವಶನ್ ಕೇಳಿದರೆ ನಿಮಗೆ ಲಕ್ಷದ್ವೀಪ ಅಂತಕ್ಕಂಥದ್ದು ಹೈಯೆಸ್ಟ್ ಲಿಟ್ರೇಸಿ ರೇಟ್ ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರಿ 92.3% ಇದೆ. ಕೇರಳ 94% ಅದ ರಾಜ್ಯ, ಇದು ಯೂನಿಯನ್ ಟೆರಿಟರಿ. ದ ಮೇಲ್ ಲಿಟ್ರೇಸಿ ರೇಟ್ ಎಷ್ಟಿದೆ ಅಂತಂದ್ರೆ ಲಕ್ಷದ್ವೀಪದಲ್ಲಿ 96.1% ಮೇಲ್ ಇದೆ, 96.1%. 88.2% ಫೀಮೇಲ್ ಇದೆ ಇಲ್ಲಿ ಲಕ್ಷದ್ವೀಪದಲ್ಲಿ, ಮೇಲು ಮತ್ತು ಫೀಮೇಲ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಲಿಟ್ರಸಿ ರೇಟ್. ಅಂದರೆ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ ಭಾರತದಲ್ಲಿ ಜಿಲ್ಲೆ ಅಂತ ಬಂದಾಗ ನಮಗೆ ಸರ್ಚಿಪ್ ಅಂತಕ್ಕಂಥದ್ದು ಇದು ಮೋಸ್ಟ್ ಲಿಟ್ರಸಿ ರೇಟ್ ಹೊಂದಿರತಕ್ಕಂಥ ಜಿಲ್ಲೆ. ಇದು ಎಲ್ಲಿ ಅಂದರೆ ಮಿಜೋರಾಮಲ್ಲಿ ಬರುತ್ತೆ. ಆ್ಯಸ್ ಪರ್ 2011 ಸೆನ್ಸಸ್ ಪ್ರಕಾರ ಆವ್ರೇಜ್ ಲಿಟ್ರಸಿ ರೇಟ್ ಎಷ್ಟಿದೆ ಅಂದರೆ ಈ ಒಂದು ಜಿಲ್ಲೆಯಲ್ಲಿ 98.23% ಇದೆ. 98.23% ಈ ಒಂದು ಜಿಲ್ಲೆ ಹೊಂದಿರತಕ್ಕಂಥ. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂತಂದರೆ ಅದು ಸರ್ಚಿಪ್ ಅಂತಕ್ಕಂಥದ್ದು ಇಲ್ಲಿ ಮಿಜೋರಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. 2011 ಸೆನ್ಸಸ್ ದ ಲಿಟ್ರಸಿ ರೇಟ್ ಆಫ್ ಇಂಡಿಯಾ ಎಷ್ಟಿದೆ ಲಿಟ್ರಸಿ ರೇಟ್ ಅಂದರೆ 74.4%. 74.4% ಇಸ್ 82.14 ಮೇಲ್ಸು, 65.46 ಫೀಮೇಲ್ಸು. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್. ರೂರಲ್ ಪಾಪ್ಯುಲೇಷನ್ ಯಾವುದಿದೆ ಅಂತಂದರೆ UP 68% ಇದೆ, 155 ಮಿಲಿಯನ್ ರೂರಲ್ ಪಾಪ್ಯುಲೇಷನ್ ಇದೆ. 15ನೇ ಸೆನ್ಸಸ್ ಯಾವಾಗ ನಡೀತು ಅಂತಂದರೆ 2011ನಲ್ಲಿ 15ನೇ ಸೆನ್ಸಸ್ ನಡೆಯುತ್ತೆ. ಏಪ್ರಿಲ್ 1, 2010ನಲ್ಲಿ ಇದು ಕಲೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾವ್ಸ್ ದ ಲೋಯೆಸ್ಟ್ ಸೆಕ್ಸ್ ರೇಷಿಯೋ. ಕಡಿಮೆ ಸೆಕ್ಸ್ ರೇಷಿಯೋ ಹೊಂದಿರತಕ್ಕಂಥ ರಾಜ್ಯ ಯಾವುದಂತಂದರೆ ಹರಿಯಾಣ ಅಂತಕ್ಕಂಥದ್ದು. ಅಲ್ಲಿ 1000 ಪುರುಷರಿಗೆ 879 ಜನ ಮಹಿಳೆಯರಿದ್ದಾರೆ. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಪಾಪ್ಯುಲೇಷನ್ ಡಿಸ್ಟ್ರಿಕ್ಟ್ ಮೋಸ್ಟ್ ಪಾಪ್ಯುಲೇಟೆಡ್ ಡಿಸ್ಟ್ರಿಕ್ಟ್ ಯಾವುದಂತ ಬಂದರೆ
ಅದು ಪಾಟ್ನಾ ಅಂತಕ್ಕಂಥದ್ದು. ಆಗಲೇ ನೋಡಿರ್ತಕ್ಕಂಥದ್ದು ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂಥ ಜಿಲ್ಲೆ. ಅತಿ ಹೆಚ್ಚು ಅದು ಸಾಕ್ಷರತೆ ಹೊಂದಿದ್ದಾಗ ಸರ್ಚಿಪ್ ಅಂತ ಬರ್ತದೆ ಮಿಜೋರಾಮಲ್ಲಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂದರೆ ಮಹಾರಾಷ್ಟ್ರದ ಪಾಟ್ನಾ ಅಂತಕ್ಕಂಥದ್ದು. ಅಲ್ಲಿ 111.101% ಅಂತಕ್ಕಂಥದ್ದು ಗ್ರೌತ್ ರೇಟ್ ಆಗಿರುತ್ತೆ. ಅಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಆಗಿರುತ್ತೆ. ನೆಕ್ಸ್ಟು ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವುದಂತಂದರೆ ಅರುಣಾಚಲ ಪ್ರದೇಶದ ದಿಬಾಂಗ್ ವ್ಯಾಲಿ ಅಂತಕ್ಕಂಥದ್ದು. ಆ ಜಿಲ್ಲೆ ಕಡಿಮೆ ಜನಸಂಖ್ಯೆ. ಕೇಳ್ಬೋದು, ಇದು 2011 ಗಣತಿ ಪ್ರಕಾರ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದಂತಂದರೆ ದಿಬಾಂಗ್ ವ್ಯಾಲಿ, ದಿಬಾಂಗ್ ಕಣಿವೆ. ಇದು ಎಲ್ಲಂತಾರೆ ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ. ವೇರ್ ಡಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಇಂಡಿಯನ್ ವರ್ಕ್ ಅಕಾರ್ಡಿಂಗ್ ಟು ದ 2011 ಪ್ರಕಾರ ಅಂದರೆ ಲಾರ್ಜೆಸ್ಟ್ ಪಾರ್ಟ್ ಇಂಡಿಯನ್ ಅಂದರೆ ಒಂದು ಕೆಲಸ ಮಾಡ್ತಕ್ಕಂಥ ಪ್ರದೇಶ ಏನಿದೆಯಲ್ಲ ಆ ಒಂದು ವರ್ಕ್ ಫೋರ್ಸು ಎಲ್ಲಿ ಅತಿ ಹೆಚ್ಚಾಗಿದೆ ಅಂತಂದರೆ ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸದ ಒಂದು ಬಲ ಎಲ್ಲಿದೆ, ವರ್ಕ್ ಫೋರ್ಸ್ ಜಾಸ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಯಾವ್ದು ಹೇಳಿ? ಸರಿಯಾದ ಉತ್ತರ ಅಗ್ರಿಕಲ್ಚರಲ್ಲಿ ಅತಿ ದೊಡ್ಡ ಒಂದು ಕೆಲಸಗಾರರ ಒಂದು ಗ್ರೂಪು ಅಲ್ಲಿ ನಾವು ನೋಡ್ಬೋದು. ಅತಿ ಹೆಚ್ಚು ಕೆಲಸಗಾರರಲ್ಲಿ ಅಂದರೆ ಅಗ್ರಿಕಲ್ಚರಲ್ಲಿ ತೊಡ್ಕೊಂಡಿದ್ದಾರೆ. 23.18 crore ಪರ್ಸನ್ಸ್ ವೇರ್ ಎಂಪ್ಲಾಯ್ಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ ಅಂತಕ್ಕಂಥದ್ದು 2011-12 ಪ್ರಕಾರ. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ಡೆನ್ಸಿಟಿ? ಬಿಹಾರ್ ಅಂತಕ್ಕಂಥದ್ದು ಹೈಯೆಸ್ಟ್ ಡೆನ್ಸಿಟಿ 382 per square kilometer. ಹೂ ಈಸ್ ನೌನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಸೆನ್ಸಸ್ ಅಂತ ಯಾರನ್ನ ಕರೀತಾರೆ ಹೇಳಿ? ಹೆನ್ರಿ ವಾಲ್ಟರ್ನ್ ಅಂತಕ್ಕಂಥವ್ರನ್ನ ಫಾದರ್ ಆಫ್ 1830 ಇರ್ತಕ್ಕಂಥದ್ದು. ಢಾಕಾದಲ್ಲಿ ಮೊದಲ ಜನಗಣತಿ ಆಗುತ್ತೆ ಸಿಟಿಲಿ. ಸೊ ಹೆನ್ರಿ ವಾಲ್ಟರ್ನ್ ಅಂತಕ್ಕಂಥವ್ರನ್ನ ನಾವು ಭಾರತ ಒಂದು ಜನಗಣತಿಯ ಪಿತಾಮಹ ಅಂತ ನಾವು ಕರಿತೀವಿ. 2011 ಜನಗಣತಿ ಕಮಿಷನರ್ ಯಾರಾಗಿರುತ್ತೆ ಅಂದರೆ CM ಚಂದ್ರಮೌಳಿ ಅಂತಕ್ಕಂಥವ್ರು ಆಗಿರ್ತಾರೆ. 2011 ಜನಗಣತಿ ಪ್ರಕಾರ ಹೈಯೆಸ್ಟ್ ಪಾಪ್ಯುಲೇಷನ್ ಟೈಗರ್ಸ್ ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಟೈಗರ್ಸ್ ಇದ್ದಾರೆ. ಸೆಕೆಂಡ್ ಕರ್ನಾಟಕ 524, ಅಲ್ಲಿ 526 ರಾಯಲ್ ಬೆಂಗಾಲ್ ಟೈಗರ್ ಪಾಪ್ಯುಲೇಷನ್. ಉತ್ತರಾಖಂಡ್ ಥರ್ಡ್ ಪ್ಲೇಸಲ್ಲಿದೆ ಟೈಗರ್ ಅಂತ ಬಂದಾಗ. ವಿಚ್ ವಾಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಅಕಾರ್ಡಿಂಗ್ ಟು ದ ಸೆನ್ಸಸ್? ಮೋಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಯಾವುದಂತಂದರೆ ಸೆಕೆಂಡ್ ಅಂತಂದರೆ ಫಸ್ಟ್ UP ಇದೆ, ಸೆಕೆಂಡ್ ಮಹಾರಾಷ್ಟ್ರ ಮತ್ತು ಬಿಹಾರ್. ಮಹಾರಾಷ್ಟ್ರ ನೆಕ್ಸ್ಟು ಬಿಹಾರ್. ಓಕೆ, ಇಷ್ಟು ಜನಸಂಖ್ಯೆಗೆ ಸಂಬಂಧಿರ್ತಕ್ಕಂಥದ್ದು ಆಗಿರತಕ್ಕಂಥದ್ದು 2011 ಜನಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜನಸಂಖ್ಯೆ ಬೆಳವಣಿಗೆ ಅಥವಾ ಜನಗಣತಿಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂತಂದರೆ ನೀವು ಕಮೆಂಟ್ ಮುಖಾಂತರ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋ ಇದೇ GKಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಈ SSC ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಿಗೆ ಏನೇನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇದೆ ಅವುಗಳ ಮೇಲೆ ನಾನು ಈ ಸೆನ್ಸಸ್ ಆಯಿತು. ನೆಕ್ಸ್ಟು ನಾನು ಡ್ಯಾನ್ಸಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಾಗೆ ಕರೆಂಟ್ ಅಫೇರ್ಸು ನೆಕ್ಸ್ಟು ಎಕ್ಸರ್ಸೈಸು. ಸೊ ಹೀಗೆ ಒಂದು GKಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಮುಖಾಂತರ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇರ್ತೀನಿ. ಯಾರಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಇನ್ಫಾರ್ಮೇಷನ್ ಚೆನ್ನಾಗಿತ್ತು, ಒಂದು ಕ್ವಾಲಿಟಿ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.